ಸೊ ಇವತ್ತು ನಾವೆಲ್ಲರೂ ಕಾಶಿಗೆ ಹೊರಟಿದ್ದೀವಿ ಭಾರತ್ ಗೌರವ್ ಉತ್ಸವ್ ಯಾತ್ರಾಯಿಂದ. ಸೊ ಇಲ್ಲಿ ನೋಡ್ಬೋದು ನೀವು ಡೊಳ್ಳು ಕುಣಿತ ಎಲ್ಲ ರೆಡಿ ಆಗಿದೆ. ಆ್ಯಕ್ಚುಲಿ ಒಂಚೂರು ಬೇಗ ಬರಬೇಕಾಯ್ತು, ಲೇಟ್ ಆಯಿತು ಸ್ವಲ್ಪ. ನಾನು ಆಗಲೇ ಹೇಳ್ದಂಗೆ ನಾವು ಬರೋದು ಸ್ವಲ್ಪ ಲೇಟ್ ಆಗಿತ್ತು, ಬಿಕಾಸ್ ನಾವು ಓಪನ್ ಬ್ಯಾಗ್ ಬೇರೆ ಮರ್ತು ಬಂದಿದ್ವಿ ಆ ಟೆನ್ಷನಲ್ಲಿ. ಸೊ ಆವಾಗ ನಾವು ಓಪನ್ ಬ್ಯಾಗ್ ಪೋರ್ಟರಲ್ಲಿ ತರಿಸಿ, ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೇ ತುಂಬ ಟೆನ್ಷನ್ ಆಗೋಯಿತು. ಬಿಕಾಸ್ ನಾವು ಓಪನ್ ಬ್ಯಾಗ್ ಪೋರ್ಟರಲ್ಲಿ ಬುಕ್ ಮಾಡಿದ್ವಿ, ಅದು 30 ಮಿನಿಟ್ಸ್ ತೋರಿಸ್ತಿತ್ತು. ಇಲ್ಲಿ ಟ್ರೈನ್ ಹೊಡೋದು ಬಂದುಬಿಟ್ಟು 10 o'clock ತೋರಿಸ್ತಿತ್ತು. ಸೊ ಆಗೋ ಈಗೋ ಟ್ರೈನ್ ಸ್ವಲ್ಪ ಡಿಲೇ ಆಗಿದ್ದರಿಂದ ಲಕ್ಕಿಲಿ ನಾವು ಓಪನ್ ಬ್ಯಾಗು ಆನ್ ಟೈಮ್ ಬಂತು ಆ್ಯಂಡ್ ಎವ್ರಿಥಿಂಗ್ ವಾಸ್ ಓಕೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋದು ಆ್ಯಕ್ಚುಲಿ ಟೇಪ್ ಕಟಿಂಗ್ ಸೆರೆಮನಿ. ಆ್ಯಕ್ಚುಲಿ ಅಲ್ಲಿ ಯಾರೋ ಸ್ಟಾಫೇನೆ ಟೇಪ್ ಕಟ್ ಮಾಡಿದ್ರು. ಈ ಟ್ರಿಪ್ ಇನಾಗ್ರೇಟ್ ಮಾಡೋ ಥರ ಒಂದು ಫಂಕ್ಷನ್ ಮಾಡಿದ್ರು, ಡೊಳ್ಳು ಕುಣಿತ ಆಗಿರ್ಬೋದು. ಇನಾಗ್ರೇಷನ್ ಸೆರೆಮನಿ ಎಲ್ಲ ಆದಮೇಲೆ ಎಲ್ಲರೂ ಅವ್ರವ್ರ ಕೋಚ್ಗೆ ಹೋದ್ವಿ. ಸೊ ನಮ್ಮ ಕೋಚ್ ಬಂದ್ಬಿಟ್ಟು B1. ಅಲ್ಲಿ ಹೋದ್ಮೇಲೆ ಮೈಕಲ್ಲೆಲ್ಲ ಅನೌನ್ಸ್ ಮಾಡ್ತಾರೆ ವೆಲ್ಕಮ್ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಿಮ್ಗೆ ಊಟಕ್ಕೆ ಒಂದು ಮಂತ್ರ ಹೇಳೋದು ಅದೆಲ್ಲ ಮಾಡ್ತಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಧ್ಯಾಹ್ನ 1 ಗಂಟೆ ಹಂಗೆ ಲಂಚ್ ಕೊಟ್ಟರು. ಚಪಾತಿ, ಸಬ್ಜಿ, ಅನ್ನ ಸಾಂಬಾರು, ಅನ್ನ ರಸಮ್, ಹಾಗೆ ಅನ್ನ ಮೊಸರು, ಉಪ್ಪಿನಕಾಯಿ, ಹಪ್ಪಳ ಆ್ಯಂಡ್ ಎವ್ರಿಥಿಂಗ್ ಇಸ್ ಅನ್ಲಿಮಿಟೆಡ್. ತುಂಬ ಹೈಜೀನಾಗಿ ಕುಕ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಯಾವುದೇ ರೀತಿಯಾದ ಗ್ಯಾಸ್ಟ್ರಿಕ್ ಆಗಲಿ ಅಸಿಡಿಟಿ ಸಮಸ್ಯೆ ಅಂತೂ ಆಗಲ್ಲ ಈ ಒಂದು ಫುಡ್ ತಿಂದಮೇಲೆ. ತುಂಬ ಹೈಜೀನಾಗಿ ಮಾಡಿದರು, ತುಂಬ ಚೆನ್ನಾಗಿ ಕೂಡ ಇತ್ತು. ಟೇಸ್ಟ್ ಕೂಡ ತುಂಬ ರುಚಿಯಾಗಿತ್ತು. ಇದೆಲ್ಲ ಆದಮೇಲೆ ಎವ್ರಿ ಟೈಮ್ ಊಟ ಆದಮೇಲೆ, ಕಾಫಿ ಆದಮೇಲೆ ಆಗಲಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣನೂ ಕ್ಲೀನ್ ಮಾಡ್ತಾನೆ ಇರ್ತಾರೆ ಕೋಚ್ನ. ತುಂಬ ಹೈಜೆನಿಕ್ ಆಗಿ ಇಟ್ಟಿದ್ದಾರೆ. ಮತ್ತು ಎವ್ರಿ ರೆಸ್ಟ್ ರೂಮ್ಸು ಅಷ್ಟೇ ಎವ್ರಿ 2 hours once ಕ್ಲೀನ್ ಮಾಡ್ತಾನೆ ಇರ್ತಾರೆ. ನೀವು ಇಲ್ಲಿ ನೋಡ್ಬೋದು, ಊಟ ಆಗಿದ ತಕ್ಷಣ ಕ್ಲೀನ್ ಮಾಡ್ತಿದ್ದಾರೆ. ಹಾಗೆಯೇ ಸ್ನ್ಯಾಕ್ಸ್ ಕೂಡ ಸರ್ವ್ ಮಾಡ್ತಾರೆ. ಸಂಜೆ 4 o'clock ಹಂಗೆ ನಮ್ಗಿನ್ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಕಟ್ಟ ಮೀಠಾದು ಪೀನಟ್ ಕೊಟ್ಟಿದ್ದಾರೆ, ಪೀನಟ್ ಸಾಲ್ಟೆಡ್ ಪೀನಟ್ಸ್ ಕೊಟ್ಟಿದ್ದಾರೆ. ಇವಳಿಗೆ 3 ಥರ ಸ್ನ್ಯಾಕ್ಸ್ ಬಂದಿತ್ತು. ಒಂದು ಮಸಾಲ ಪೀನಟ್ಟು, ಒಂದು ನಮ್ಕೀನು ಮತ್ತು ಸಾಲ್ಟೆಡ್ ಪೀನಟ್. ಸೊ ನಾವು ಕಟ್ಟ ಮೀಠಾ ತೊಗೊಂಡ್ವಿ. ಈಗ ಹಾವೇರಿಲಿ ಸ್ಟಾಪ್ ಕೊಟ್ಟಿದ್ದಾರೆ. ದಾವಣಗೆರೆ ಆಯಿತು, ಹಾವೇರಿಲಿ ಸ್ಟಾಪ್ ಕೊಟ್ಟಿದ್ದಾರೆ. ಇದೊಂದು ಬೋರ್ಡಿಂಗ್ ಪಾಯಿಂಟ್ ಆ್ಯಕ್ಚುಲಿ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಇರೋದು ನಮಗೆ ಹುಬ್ಳಿ ಆದಮೇಲೆ ಬೆಳಗಾಂ. ಸೊ ಇಲ್ಲೊಂದು ಸ್ವಲ್ಪ ಜನ ಹತ್ಕೊತಾ ಇದ್ದಾರೆ. ಫುಲ್ ಟ್ರೈನ್ AC ಇರುತ್ತೆ, 3 AC ನೋಡ್ಬೋದು. ಇದೇ ಥರ ಇರುತ್ತೆ ಫುಲ್ ಟ್ರೈನ್. ಸ್ಟಿಕ್ಕರ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಟ್ರೈನ್ ಥರ ಭಾರತ್ ಗೌರವ್ದು. ಸೊ ಇಲ್ಲೆಲ್ಲರೂ ಇಷ್ಟೊತ್ತು ಕೂತಿದ್ರು, ಇವಾಗ ಇಳ್ದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದಾರೆ. ಕಾಶಿಯಿಂದ ಗಯಾ ಅಂತ ಹಾಕಿದ್ದಾರೆ. ಫಸ್ಟ್ ಇದು ಬ್ಯಾಂಗ್ಳೂರಿಂದ ಕಾಶಿಗೆ ಹೊರಟುತ್ತೆ. ನಾವು ಕಾಶಿಗೆ ಹೋಗಿ ರೀಚ್ ಆಗೋದು 30th ನೈಟ್. ಕ್ಲೀನಿಂಗ್ ಪರ್ಪಸ್ಗಾಗಿ ಹುಬ್ಳಿಲಿ ನಿಲ್ಸಿದ್ದಾರೆ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಬೋರ್ಡಿಂಗ್ ಪಾಯಿಂಟ್ ಆಲ್ಸೋ. ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 6 o'clock. ಇವಾಗ ಹುಬ್ಳಿಗೆ
ರೀಚ್ ಆಗಿದ್ದೀವಿ. ಇಲ್ಲಿ ಒಂದು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ವಾಟರ್ ಫಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು 6:30 ಹಂಗೆ ಹೊರಡ್ತೀವಿ ಇಲ್ಲಿಂದ. ಆ್ಯಂಡ್ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬೆಳಗಾವಿ ಆ್ಯಂಡ್ ಇಟ್ ಈಸ್ ದ ಲಾಸ್ಟ್ ಬೋರ್ಡಿಂಗ್ ಪಾಯಿಂಟ್ ಆಲ್ಸೋ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು ಸ್ಟಿಕ್ಕರಿಂಗ್ ಎಲ್ಲ ಹಾಕಿದ್ದಾರೆ. ರಂಗನಾಥ ಸ್ವಾಮಿದು ಹಾಕಿದ್ರು ಅಲ್ಲಿ. ಇಲ್ಲಿ ಬಂದುಬಿಟ್ಟು ಯಡಿಯೂರ್ದು ಹಾಕಿದ್ದಾರೆ. ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದ್ದು ಸ್ಟಿಕ್ಕರ್ ಹಾಕಿದ್ದಾರೆ. ಹಾಗೆ ಹೋಗ್ತಿದ್ರೆ ಚಾಮುಂಡಿ ಬೆಟ್ಟದ ಹಾಕಿದ್ದಾರೆ. ಆ್ಯಂಡ್ ಕರ್ನಾಟಕದಲ್ಲಿ ಪ್ರಸಿದ್ಧ ದೇವಸ್ಥಾನಗಳು ಮತ್ತು ಜಾಗಗಳ ಬಗ್ಗೆ ಇಲ್ಲಿ ತಿಳಿಸ್ಕೊಡೋ ಮೂಲಕ ಸ್ಟಿಕ್ಕರಿಂಗ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಅದು ನೀವಿಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಇಷ್ಟೊತ್ತು ಎಲ್ಲರಿಗೂ ಕೂತಿ ಸಾಕಾಯಿತು. ಸೊ ಎಲ್ಲರೂ ಹೆಂಗೋ 20 ಮಿನಿಟ್ಸ್ ಸ್ಟಾಪ್ ಇರುತ್ತಲ್ಲ, ಸೊ ಎಲ್ಲರೂ ಆಚೆ ಬಂದು ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು, ಹಾಗೆ ವಾಟರ್ ಫಿಲ್ಲಿಂಗ್ ಇರುತ್ತಲ್ವ, ಸೊ ನಮಗಿಲ್ಲ ಅಂದರೂ ಒಂದು 20 ಮಿನಿಟ್ಸ್ ಬ್ರೇಕ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಆಚೆ ಬಂದಿದ್ದಾರೆ. ID ಕಾರ್ಡ್ ಇಶ್ಯೂ ಮಾಡಿದ್ದಾರೆ. ಸೊ ಎಲ್ಲರೂ ಹಾಕ್ಕೊಂಡ್ರೆ ಅಕಸ್ಮಾತ್ ಎಲ್ಲಾದರೂ ಮಿಸ್ ಆದರೆ ಏನಾದರೂ ಇದಾದರೆ ಸೊ ಈ ನಂಬರಿಗೆ ಕಾಲ್ ಮಾಡಿಬಿಟ್ಟು ಇದು ಮಾಡಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ID ಕಾರ್ಡ್ ಕೊಡ್ತಾರೆ. ಟೈಮ್ 8 ಗಂಟೆ, ರಾತ್ರಿ ಊಟ ಬಡಿಸ್ತಾ ಇದ್ದಾರೆ. ಸಬ್ಜಿ ಅಂದರೆ ವೆಜಿಟೇಬಲ್ ಸಾಗು ಮಾಡಿದ್ದಾರೆ, ಉಪ್ಪಿನಕಾಯಿ ಬಡಿಸಿದ್ದಾರೆ. ಆ್ಯಕ್ಚುಲಿ ಊಟಕ್ಕೆ ಈ ಬಾಕ್ಸು. ಸಬ್ಜಿ ಎಲ್ಲ ಬಡಿಸಿದ ಮೇಲೆ ಚಪಾತಿ ಬಡಿಸ್ತಾರೆ. ಸೊ 1 ಚಪಾತಿ ಏನೋ 1 ಹಾಂ, ಸದ್ಯಕ್ಕೆ ಚಪಾತಿ ಹಾಕಿದ್ದಾರೆ. ಎಲ್ಲರೂ ಇವಾಗ ಊಟ ಕೂತಿದ್ದಾರೆ. ಸೊ ಇವತ್ತು ಸ್ವೀಟ್ ಬಂದ್ಬಿಟ್ಟು ರಸಗುಲ್ಲ ಕೊಟ್ಟಿದ್ದಾರೆ. ಯೂಶಲಿ ನೈಟ್ ಟೈಮ್ಸ್ ಒಂದು ಸ್ವೀಟ್ ಕೊಡ್ತಾರೆ. ಸೊ ಇವತ್ತು ಬಂದ್ಬಿಟ್ಟು ವೈಟ್ ರಸಗುಲ್ಲ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಆ್ಯಂಡ್ ಸಂಡಿಗೆ. ಸೊ ಇವಾಗ ನೆಕ್ಸ್ಟು ರೈಸು, ರಸಮ್, ಸಾಂಬಾರು ಮತ್ತು ಕರ್ಡ್ ರೈಸ್ ಇರುತ್ತೆ. ಆ್ಯಂಡ್ ಇವತ್ತು ಮಜ್ಜಿಗೆ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಗ್ಲಾಸ್ ಕೊಟ್ಟಿದ್ದಾರೆ. ಇವಾಗ ಎಲ್ಲರೂ ಊಟ ಮಾಡ್ತಿದ್ದಾರೆ. ಊಟ ಮಾಡ್ತಾ ಇದ್ದಾರೆ. ಊಟ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ತುಂಬ ಖಾರನೂ ಇಲ್ಲ, ತುಂಬ ಇದು ಇಲ್ಲ, ಚೆನ್ನಾಗಿದೆ ಊಟ, ಟೇಸ್ಟಿಯಾಗೂ ಇದೆ. ಇವಾಗ ಇವರೆಲ್ಲ ನಮ್ಮ ಜೊತೆನೇ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಮಳವಳ್ಳಿ, ಮೈಸೂರು ಆ ಕಡೆ ಸೈಡ್ ಅವರು. ಹಾಂ. ಸೊ ನೆಕ್ಸ್ಟ್ ರೈಸ್ ಬರ್ತದೆ. ರೈಸಿಗೆ 5 ರಸಮ್ ಇರುತ್ತೆ, ಸಾಂಬಾರು ಇರುತ್ತೆ, ಕರ್ಡ್ ರೈಸ್ ಕೂಡ ಇರುತ್ತೆ. ಯಾವುದಾದ್ರೂ ಹಾಕಿಸ್ಕೊಳ್ಬೋದು. ಸೊ ರೈಸ್ ಹಾಕ್ತಾರೆ. ಸ್ವಲ್ಪ ಹಾಕಿ, ಜಾಸ್ತಿ ಸ್ವಲ್ಪ ಸಾಕು. ಸೊ ರೈಸ್ ಹಾಕಿದ್ದಾರೆ. ಆದಮೇಲೆ ಆಲ್ಮೋಸ್ಟ್ ಇವಾಗ 10 o'clock, 10:15ಗೆ ಬೆಳಗಾವಿಂದ ಹೊರಡುತ್ತೆ ಟ್ರೈನು. ಇವಾಗ 10:10 ಇವಾಗ ಟೈಮ್ ನೋಡ್ಬೋದು. ಆಲ್ಮೋಸ್ಟ್ 10:10 ಇವಾಗ. ಸೊ ಇವಾಗ ಬೆಳಗಾಂ ರೀಚ್ ಆಗಿದ್ದೀವಿ. ಇಲ್ಲೂ ಒಂದು ಲಾಸ್ಟ್ ಬೋರ್ಡಿಂಗ್ ಪಾಯಿಂಟ್, ನಾನು ಹೇಳ್ದಂಗೆ ಕರ್ನಾಟಕಲ್ಲಿ ದಿಸ್ ವಿಲ್ ಬಿ ದ ಲಾಸ್ಟ್ ಬೋರ್ಡಿಂಗ್ ಪಾಯಿಂಟ್. ಸೊ ಆಲ್ಮೋಸ್ಟ್ ಎಲ್ಲರೂ ಟ್ರೈನಲ್ಲಿ ಮಲಗಿದ್ದಾರೆ. ಆಚೆ ಒಂದು ವಾಕ್ ಮಾಡೋರು ಮಾಡ್ಕೋಬೋದು. ಲಾಸ್ಟ್ ಬೋರ್ಡಿಂಗ್ ಪಾಯಿಂಟು ಇಲ್ಲಿಂದ 10:15ಗೆ ಟ್ರೈನ್ ಹೊರಡುತ್ತೆ. ಸೊ ಮಧ್ಯದಲ್ಲಿ ಒಂದು 4-5 ಸ್ಟಾಪ್ಸ್ ಇರುತ್ತೆ. ಬೆಳಗ್ಗೆ ಮಹಾರಾಷ್ಟ್ರಲ್ಲಿ ಒಂದು ಸ್ಟಾಪು, ಆ ಥರ ಲೈಕ್ ಇವರು ಕ್ಲೀನಿಂಗ್ಗೆ ಮತ್ತು ಅದರ್ ಪರ್ಪಸಸ್ಗೆ ಅಷ್ಟೇ ಸ್ಟಾಪ್ ಇರುತ್ತೆ. ಬಟ್ ಬೋರ್ಡಿಂಗ್ ಆಗಲಿ ಬೋರ್ಡಿಂಗ್ ಆಗಲಿ ಎಲ್ಲೂ ಸ್ಟಾಪ್ ಇರೋಲ್ಲ. ಬಿಕಾಸ್ ಇಟ್ಸ್ ಓನ್ಲಿ ಫಾರ್ ಕರ್ನಾಟಕ ಸಿಟಿಸನ್ಸ್ ಅಷ್ಟೇ. ಸೊ ಬೋರ್ಡಿಂಗ್ ಬೋರ್ಡಿಂಗ್ಗೆ ಎಲ್ಲೂ ಅವಕಾಶ ಇರೋಲ್ಲ. ಬರೀ ಇವ್ರ ಕ್ಲೀನಿಂಗ್ ಪರ್ಪಸ್ ಆಗಿರ್ಬೋದು, ಇವ್ರ ಅದರ್ ಫೆಸಿಲಿಟಿ ಪರ್ಪಸ್ ಆಗಿರ್ಬೋದು, ಅಷ್ಟಕ್ಕೆ ಮಾತ್ರ ಸ್ಟಾಪ್ಸ್ ಇರುತ್ತೆ ಇನ್ನು ಮುಂದೆ. ದಿಸ್ ವಿಲ್ ಬಿ ದ ಲಾಸ್ಟ್ ಸ್ಟಾಪ್ ಇನ್ ಕರ್ನಾಟಕ. ಸೊ ಅದಕ್ಕೇ ಇನ್ನು ಬೆಳಗ್ಗೆ ಬಂದುಬಿಟ್ಟು ಮಹಾರಾಷ್ಟ್ರಲ್ಲಿ ಒಂದು ಸ್ಟಾಪ್ ಇರುತ್ತೆ. ಇಟ್ ಈಸ್ ಅರೌಂಡ್ 7 o'clock ಅಲ್ಲಿ. ಸೊ ಅದು ಕ್ಲೀನಿಂಗ್ ಪರ್ಪಸ್ಸಿಗೆ ಅಷ್ಟೇ. ಸೊ ಇವಾಗ 10:11. ಸೊ ಆಲ್ಮೋಸ್ಟ್ ಇವಾಗ 10:15ಗೆ ಎಲ್ಲರೂ ಹತ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಸೊ B1 ಇದು ನಮ್ಮ ಕೋಚು ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಕೋಚ್.
ಇನ್ನು ಮುಂದೆ ಕೋಚ್ ಇಲ್ಲ, ಅಲ್ಲಿ ಜನ್ರೇಟರು ಅದರ್ ಪರ್ಪಸ್ ಅವ್ರು ಏನು ಅಲ್ಲಿ ಫೆಸಿಲಿಟೀಸ್ಗೆಲ್ಲ ಇಟ್ಕೊಂಡಿದ್ದಾರೆ. ಸೊ ಇದು ಲಾಸ್ಟ್ ಕೋಚ್ ಬಂದ್ಬಿಟ್ಟು ನಮ್ಮದೇ ಫುಲ್ಲು B1. ಸೊ ಇಷ್ಟಾಗಿತ್ತು ಡೇ 1. ಡೇ 2 ನಾವು ಆಲ್ಮೋಸ್ಟ್ ಮಹಾರಾಷ್ಟ್ರಲ್ಲಿ ಇರ್ತೀವಿ. ಡೇ 1 ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಆ್ಯಂಡ್ ಇದು ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವ್ಲಾಗ್ ಬಗ್ಗೆ ಆಗಲಿ, ಈ ಒಂದು ಪ್ಯಾಕೇಜ್ ಬಗ್ಗೆ ಆಗಲಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಈ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದಾಗಲೇ ನಾನು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿದ್ದೀನಿ, ಮತ್ತು ಇನ್ನು ಮುಂದೆ ಹೋಗ್ತಾ ಹೇಳ್ತೀನಿ. ಆ್ಯಂಡ್ ಇದನ್ನು ಹೆಂಗೆ ಬುಕ್ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ತೀನಿ. ಸೊ ಇದೆಲ್ಲ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.